ಓಪನ್ ಮಾಡಿ ಅಂತ ನನ್ನ ಪ್ರೆಷರ್ ಮಾಡ್ತಾ ಇರೋದು ನಿಮಗೆ ಇಲಾಖೆಗೆ. ಅದೇ ಸರ್ ಫುಡ್ ಡಿಪಾರ್ಟ್ಮೆಂಟ್ ಟೈಮ್ ಡೇಟ್ ಕೊಡಬೇಕು ಸರ್. ಅವರು MSP ಬೇಸಿಸ್ ಮೇಲೆ ಅವ್ರು ತಗೊಳ್ಳೋದಿಲ್ಲ ಸರ್. ಖರೀದಿ ಅವ್ರು ಮಾಡೋದ್ರಿಂದ ಅವ್ರು ಕೊಡಬೇಕು ಸರ್. ಈಗ ಡೇಟ್ ಫಿಕ್ಸ್ ಆಗಿದೆ ಸರ್, ಜನವರಿ 1ರಿಂದ ಖರೀದಿ ಮಾಡ್ತಾ ಇದ್ದೀವಿ ಸರ್. ಈಗ ಈ ತಿಂಗಳಿಂದ ನೋಂದಣಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲ ಬೇಗ ತುರ್ತು ನೀವು ಭತ್ತ ಖರೀದಿಗೆ ನಿಮ್ಮ ಏರ್ ಆಫೀಸರ್ ಮಾತಾಡಿ ಓಪನ್ ಮಾಡಿದ್ರೆ ರೈತರು ಒಳ್ಳೇದಾಗುತ್ತೆ. ಈಗ ನೀರು ಕೊಟ್ಟಿದ್ರಿಂದ ಇಮಿಡಿಯೇಟ್ಲಿ ಭತ್ತಗಳು ಬೇರೆ ಬೇರೆ ತಳಿಗಳು ಹಾಕಿ ಬೇಗ ಬೆಳೆ ಬಂದಿದೆ. ಈ ಕಟಾವು ಮಾಡಿದ್ರೆ ಇನ್ನೊಂದು ಬೆಳೆ ಬೆಳಿಬಹುದು ಅನ್ನೋದು ರೈತರು ಮಾರ್ಚ್ ಏಪ್ರಿಲ್ ತಿರ್ಗಾ ನೀರು ಕೊಡ್ತೀವಲ್ಲ ನಾವು ಬೆಳಿಬಹುದು ಅನ್ನೋದು ಅವ್ರ ಆಸೆ. ನೀವು ಬೇಗ ಭತ್ತಕ್ಕೆ ತೆಗಿಬೇಕು. ಅದೇ ಜನವರಿ 1ರಿಂದ ಖರೀದಿ ಮಾಡ್ತೀವಿ ಸರ್. ಈಗ ನೋಂದಣಿ ಈ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರ್. ನನ್ನ ತಾಲೂಕಲ್ಲಿ 6 ಕಡೆ ಜನವರಿ 1 25 ದಿನ ಈಗ ನೋಂದಣಿ ಈ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರ್. ಅದೆಲ್ಲ ಮಾಹಿತಿ ಕೊಡಬೇಕು ರೈತರಿಗೆ. ಈಗ ಆಲ್ರೆಡಿ ನೋಂದಣಿ ಸ್ಟಾರ್ಟ್ ಮಾಡಿದ್ದೀವಿ. 1ನೇ ತಾರೀಕಿಂದ ಭತ್ತ ಹೌದು, ಮಳೆ ಜಾಸ್ತಿ ಆಗುತ್ತೆ. ನಮ್ಮ ಮೇಲೆ ನಿಮ್ಮ ಮೇಲೆ ಪ್ರೆಷರ್ ಬರುತ್ತೆ. ಪರಿಹಾರ ಕೊಡಿ ಅಂತ ಇಮಿಡಿಯೇಟ್ಲಿ ಖರೀದಿ ಮಾಡಿದ್ರೆ ಉಪಯೋಗ ಬರುತ್ತೆ. ಆಮೇಲೆ ಬೆಂಕಿ ರೋಗ ಸುಸ್ತು ಬಾಧೆಯಿಂದ ಕಟಾವು ಯಂತ್ರೋಪಕರಣ ಆಗಿದ್ದಿಲ್ಲೋ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮೊನ್ನೆ ಡಿ ಡಿ ಆಫೀಸ್ಗೆ ಹೋಗಿದಾಗ ಅವರೇ ಕೆಟ್ಟದ್ದು ಯಾರಿದ್ರೆ ಕಳಿಸಿ ಅಂತ. ಬಟ್ ಇವಾಗ ಮಾಹಿತಿ ಕೊಟ್ರೆ 2 ಲಕ್ಷ 3 ಲಕ್ಷ ಸಬ್ಸಿಡಿ ಕೊಡ್ತಂದ್ರೆ ಜನ ಅದೆಲ್ಲ ಮಾಡ್ತಾರೆ. ಪಾಂಪ್ಲೆಟ್ ಗೀಪ್ಲೆಟ್ ಕೊಡಿಸಿ ಉಪಕೇಂದ್ರಗಳೆಲ್ಲ ಗ್ರೂಪ್ ಕಾಲು ಮಾಡ್ತಿದೀವಿ ಸರ್. ಅದು ಏನು ಅರ್ಥ ಆಗ್ತಾ ಜನಕ್ಕೆ ಉಪಕೇಂದ್ರಗಳಲ್ಲಿ ಪಾಂಪ್ಲೆಟ್ ಹಂಚಕ್ಕೆ ಒಂದೊಂದು ಹೆಡ್ ಕ್ವಾರ್ಟರ್ ಹಳ್ಳಿಗಳಲ್ಲಿ ಹೆಡ್ ಕ್ವಾರ್ಟರ್ ಮಾಡಿದ್ರು ಆಗುತ್ತೆ. ಎಲ್ಲ ಉಪಕೇಂದ್ರಗಳಲ್ಲಿ ಪಾಂಪ್ಲೆಟ್ ಹಂಚಕ್ಕೆ ಕೆರಗೋಡಲ್ಲಿ ಯಾವುದೇ ಕೃಷಿ ಇಲಾಖೆಗೆ ಹೋದ್ರೆ ಏನು ಇಲ್ಲ ಅಂತಾರೆ. ಇಲ್ಲಿ ಇನ್ನೂರು ಸರಕಾರ ಹೇಳ್ತಿದ್ದಾರೆ. ಕೆರಗೋಡ ಇಲಾಖೆಗೆ ಸುಮಾರು ಎಲ್ಲ ಸಭೆ ವಾಪಸ್ ಬಂದವ್ರೆ. ಅದ್ರ ಮಾಹಿತಿ ಇಲ್ಲ. ಕೆರಗೋಡ ಅಧಿಕಾರಿಗಳು ಇಲ್ಲ. ಅಲ್ಲಿ ಇನ್ಚಾರ್ಜ್ ಇದ್ದಾರೆ, ಯುವರಾಜೇಗೌಡರು ಅಂತ EO ಇದ್ದಾರೆ. ಅವ್ರು ಆಕ್ಚುಲಿ ರೆಗ್ಯುಲರ್ ಮತ್ತು ಪದ್ಧತಿ ಇದ್ದಾರೆ. ನಮ್ಮಲ್ಲಿ ಸ್ಟಾಫ್ ಕೊರತೆ ತುಂಬಾನೇ ಇದೆ. ನಮ್ಮ 5 ಹೋಬಳಿಲಿ 3 ಜನ EOs ಅಷ್ಟೇ ಇರೋದು. ಎಲ್ಲ ಕಡೆ ಇನ್ಚಾರ್ಜ್ ಇರೋದ್ರಿಂದ ಭತ್ತ ಮಾತ್ರ ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತೆ ರೈತ ಉತ್ಪಾದಕರ ಕಂಪನಿಗಳು ಅವ್ರ ಮುಖಾಂತರ ಅವರು ಲೈಸೆನ್ಸ್ ತಗೊಂಡು ಆ ಬೇಸಿಸ್ ಮೇಲೆ ಭತ್ತನ ರೈತರಿಗೆ ವಿತರಣೆ ಮಾಡ್ತಾರೆ ಸರ್. ಮತ್ತೆ ನಮ್ಮ ತಾಲೂಕಿನಲ್ಲಿ ಬೆಳೆ ವಿಮೆ, ಈಗ ಭತ್ತದಲ್ಲಿ ಬೆಳೆ ವಿಮೆ ಮಾಡಿಸ್ಕೊಳ್ಳೋದು ಮತ್ತೆ ರಾಗಿನಲ್ಲಿ ಬೆಳೆ ವಿಮೆ ಮಾಡಿಸ್ಕೊಳ್ಳೋದಕ್ಕೆ ನಾವು ವ್ಯಾಪಕ ಪ್ರಚಾರ ಮಾಡಿ ಈಗ ನಮ್ಮ ತಾಲೂಕಿನಾದಂತೆ 3705 ಜನ ಬೆಳೆ ವಿಮೆ ಮಾಡಿಸ್ಕೊಂಡಿದ್ದಾರೆ ಸರ್. ಈಗ ಏನ್ ಭತ್ತ ಲಾಸ್ ಆಗ್ತಿದೆ ಅಂತ ಹೇಳಿ ಫೋನ್ ಮಾಡ್ತಾರೆ. ನಾವು ಫೋನ್ ಮಾಡಿ ಅವ್ರಿಗೆ ವಿಸಿಟ್ ಮಾಡೋದಕ್ಕೆ ಹೇಳ್ತೀವಿ ಸರ್. ವಿತಿನ್ 72 ಅವರ್ಸ್ ಅಂದ್ರೆ 3 ಡೇಸ್ ಒಳಗಡೆ ಅವರು ವಿಸಿಟ್ಗೆ ನಾವು ಜಂಟಿಯಾಗಿ ನಮ್ಮ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತೆ ಕ್ರಾಪ್ ಇನ್ಸೂರೆನ್ಸ್ ಪರ್ಸನ್ ಇಷ್ಟು ಜನನ ವಿಸಿಟ್ ಮಾಡ್ತೀವಿ ಸರ್. ಅಷ್ಟು ವಿಸಿಟ್ ಮಾಡಿ ಏನ್ ಲಾಸ್ ಆಗಿದೆ ಅದನ್ನ ನಾವು ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಇನ್ಸೂರೆನ್ಸ್ ಅವ್ರು ಕಟ್ಟಿದ್ರೆ ಅದರಲ್ಲಿ ರೈತ ಕಟ್ಟಿದ್ರೆ ಆ ಇನ್ಸೂರೆನ್ಸ್ ಬೇಸಿಸ್ ಮೇಲೆ ಅವ್ರಿಗೆ ಕ್ಲೈಮ್ ಮಾಡ್ಕೋಬಹುದು ಸರ್. ಅವರು ಭತ್ತ ಕಟಾವು ಮಾಡಿ ಈಗ ಸಬ್ಮರ್ಜ್ ಆಗ್ಬಿಟ್ಟಿದೆ ನೀರು. ಭತ್ತ ಕಟ್ ಮಾಡಿ ಅಲ್ಲೇ ಜಮೀನಲ್ಲೇ ಬಿಟ್ಟಿರೋದ್ರಿಂದ ಅತಿ ಹೆಚ್ಚು ಮಳೆ ಬಿಟ್ಟಿರೋದ್ರಿಂದ ಸಬ್ಮರ್ಜ್ ಆಗಿರೋದ್ರಿಂದ ಅಂತದಕ್ಕೂ ನಾವು ಬೆಳೆ ವಿಮೆ ಕಟ್ಟಿರೋಂಥ ರೈತ ಅವರು ಸವಲತ್ತು ತಗೋಬಹುದು ಸರ್. ಅಂತದ್ದು ಖರೀದಿ ಯಾವಾಗ ಮಾಡ್ತೀರಿ ಸರ್? ನಮ್ಮಲ್ಲಿ ಇದನ್ನ ಸರ್ ಖರೀದಿ ಇನ್ನೂ ನಮಗೆ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕು ಸರ್. ಅದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸರ್. ಭತ್ತ ಗ್ರೇಡ್ A, ಗ್ರೇಡ್ B ಸಾಮಾನ್ಯ ಅಂತ ಇದೆ ಮತ್ತೆ ಗ್ರೇಡ್ A ಅಂತ ಇದೆ ಸರ್. 2300 ಸಾಮಾನ್ಯ ಭತ್ತಕ್ಕೆ ಒಂದು ಕ್ವಿಂಟಾಲ್ ಮಾಡಿದ್ದಾರೆ. ಮತ್ತೆ ಗ್ರೇಡ್ A ಗೆ 2320 ರೂಪಾಯಿ ಮಾಡಿದ್ದಾರೆ ಸರ್. ಮತ್ತೆ ರಾಗಿಗೆ ಒಂದು ಕ್ವಿಂಟಾಲ್ಗೆ 4890 ರೂಪಾಯಿ ಮಾಡಿದ್ದಾರೆ ಸರ್. ಬಟ್ ನಾವು ಇನ್ನು ಖರೀದಿಗೆ ಯಾವ ರೇಟ್ ಅಂತ ಇನ್ನೂ ಫಿಕ್ಸ್ ಮಾಡಿಲ್ಲ. ಈಗ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ರೈತ ಏನ್ ಬೆಳೆ ಬೆಳೆದಿರ್ತಾರೆ ಆ ಆಧಾರದ ಮೇಲೆ ರೈತ MSPಗೆ ಅವನು ಇದನ್ನ ಭತ್ತ ರಾಗಿನ ಹೊಡಿಬೇಕು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.